ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಆರಾಧನೆಗೆ ಹೆಸರುವಾಸಿಯಾಗಿದೆ. ಅದರಲ್ಲೂ ಶಕ್ತಿ ದೇವತೆಗಳೆಂದರೆ ನಮ್ಮ ಉತ್ತರ ಕರ್ನಾಟಕದ ಜನರಲ್ಲಿ ಅಪಾರವಾದ ಭಯಭಕ್ತಿವಿದ್ದು ಶಕ್ತಿ ದೇವತೆಯ ಆರಾಧನೆಯನ್ನು ಬಹಳ ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಾರೆ. ದಕ್ಷಿಣ ಭಾರತದಲ್ಲಿ ಅತ್ಯಧಿಕ ಭಕ್ತ ಸಮೂಹ ಹೊಂದಿರುವ ದೇವಸ್ಥಾನಗಳಲ್ಲಿ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನವು ಪ್ರಮುಖವಾಗಿದೆ. ಜಗನ್ಮಾತಾ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ಎಲ್ಲ ಭಕ್ತರ ಮಾತೆಯಾಗಿ ಎಲ್ಲರಿಗೂ ಅಮ್ಮನಾಗಿದ್ದರಿಂದ ಈ ತಾಯಿಯನ್ನ ಎಲ್ಲರ ಅಮ್ಮ ಯಲ್ಲಮ್ಮ ಎಂದು ರೂಢನಾಮದೊಂದಿಗೆ ಪ್ರಖ್ಯಾತಳಾಗಿದ್ದಾಳೆ. ದಕ್ಷಿಣ ಭಾರತದ ಪ್ರಮುಖ ಶಕ್ತಿ ಕೇಂದ್ರವಾಗಿ ಭಕ್ತರ ಆರಾಧ್ಯ ದೇವತೆಯಾಗಿ ಭಕ್ತರ ಕಾಮಧೇನಿಯಾಗಿ ಇಷ್ಟಾರ್ಥ ಸಿದ್ಧಿಗಳನ್ನು ನೀಡುವ ಕರುಣಾಮಯಿಯಾಗಿ ಈ ತಾಯಿ ಸೌದತ್ತಿಯಲ್ಲಿ ನೆಲೆಸಿದ್ದಾಳೆ. ನೀರಮಾನ್ವಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ. ಈ ಯಲ್ಲಮ್ಮನ ದೇವಸ್ಥಾನವು ನೀರಮಾನ್ವಿಯಲ್ಲಿದೆ. ಇದು ಮಾನ್ವಿ ತಾಲೂಕು ರಾಯಚೂರು ಜಿಲ್ಲೆಯಲ್ಲಿದೆ. ಸುಮಾರು 200 ವರ್ಷಗಳ ಹಿಂದೆ ಎತ್ತು ಮಾರಾಟ ಮಾಡಲು ವ್ಯಾಪಾರಿಗಳು ಮಾನ್ವಿಯಿಂದ ರಾಯಚೂರಿಗೆ ಹೋಗುವ ರಸ್ತೆಯಲ್ಲಿ ನೀರಮಾನ್ವಿಯ ಹೊರವಲಯದಲ್ಲಿ ರಾತ್ರಿ ತಂಗಲು ಕೆಲವೊಂದು ಗಿಡ ಮರಗಳ ಕೆಳಗೆ ಉಳಿದುಕೊಳ್ಳುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಎತ್ತುಗಳನ್ನ ಗಿಡಕ್ಕೆ ಅಥವಾ ಅಲ್ಲಿಯೇ ಇದ್ದಂತಹ ಕೆಲವು ಬಂಡೆಗಳಿಗೆ ಅಥವಾ ಕಲ್ಲುಗಳಿಗೆ ಕಟ್ಟುತ್ತಿದ್ದರು. ಹಾಗೊಂದು ಸಾರಿ ಒಂದು ಕಲ್ಲಿಗೆ ಎತ್ತುಗಳನ್ನ ಕಟ್ಟಿ ಮಲಗಿದವರಿಗೆ ಕಣ್ಣು ಕಾಣಿಸಂತೆ ಆಯಿತು. ಇದೇನು ವಿಚಿತ್ರವೆಂದು ಊರವರನ್ನು ವಿಚಾರಿಸಿದಾಗ ಊರಿನ ವೃದ್ಧರೊಬ್ಬ ನೀವು ನಿಮ್ಮ ಎತ್ತುಗಳನ್ನ ಎಲ್ಲಿ ಕಟ್ಟಿದ್ದೀರಿ ಎಂದು ಕೇಳಿದಾಗ ಅವರು ಸಹಜವಾಗಿ ಕಲ್ಲಿಗೆ ಕಟ್ಟಿದ್ದೇವೆ ಎಂದು ಹೇಳುತ್ತಾರೆ. ಆ ವೃದ್ಧ ಅದು ಮಾಮೂಲಿ ಕಲ್ಲಲ್ಲ, ಅದು ಯಲ್ಲಮ್ಮ ದೇವಿಯ ಉದ್ಭವ ಮೂರ್ತಿ. ಎತ್ತುಗಳನ್ನ ಕಟ್ಟಿ ನೀವು ತಪ್ಪನ್ನ ಎಸಗಿದ್ದೀರಿ, ಆದ್ದರಿಂದ ಏನಾದರೂ ಕಾಣಿಕೆ ಒಪ್ಪಿಸುತ್ತೇನೆಂದು ಬೇಡಿಕೊಳ್ಳಿ ಎಂದು ಹೇಳಿದಾಗ ಅವರು ಕಣ್ಣು ಮರಳಿ ಪಡೆದರೆ ದೇವಸ್ಥಾನ ಕಟ್ಟಿಸುತ್ತೇವೆ ಎಂದು ಬೇಡಿಕೊಳ್ಳುತ್ತಾರೆ. ನಂತರ ಅವರಿಗೆ ಕಣ್ಣು ಮರಳಿ ಬರುತ್ತದೆ. ಅಂದಿನಿಂದ ಇಲ್ಲಿಯವರೆಗೆ ಇಲ್ಲಿ ಸಾವಿರಾರು ಜನ ಶ್ರೀ ಯಲ್ಲಮ್ಮ ದೇವಿಯನ್ನ ಪೂಜಿಸುತ್ತಾರೆ. ಇದೇ ಕಾರಣ ನೀರಮಾನ್ವಿಯ ದೇವಸ್ಥಾನ ಇಡೀ ದೇಶಾದ್ಯಂತನೇ ಹೆಸರುವಾಸಿಯಾಗಿದೆ. ಹುಲಿಗಿಯ ಯಲ್ಲಮ್ಮ ದೇವಸ್ಥಾನ. ಕೊಪ್ಪಳ ಜಿಲ್ಲೆಯ ಹುಲಿಗಿ ಎಂಬ ಗ್ರಾಮದಲ್ಲಿ ಯಲ್ಲಮ್ಮ ದೇವಿಯ ದೇವಸ್ಥಾನವಿದೆ. ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ಸ್ಥಾನ ಹಂಪಿಯಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿದೆ. ಸೌದತ್ತಿ ಯಲ್ಲಮ್ಮನೇ ಇಲ್ಲಿ ತನ್ನ ಭಕ್ತರಿಗಾಗಿ ಬಂದು ನೆಲೆಸಿದ್ದಾಳೆ ಎನ್ನುವ ನಂಬಿಕೆ ಕೂಡ ಇದೆ. ಇನ್ನು ಈ ದೇವಿಯ ಬಗ್ಗೆ ಹೇಳಬೇಕೆಂದರೆ ವ್ಯಾಘ್ರಪುರಾದೇಶ್ವರಿ ಎಂದು ಕರೆಯುತ್ತಾರೆ. ಸ್ಥಳ ಪುರಾಣದಂತೆ ಈ ಸ್ಥಳದಲ್ಲಿ ಹಿಂದೆ ವ್ಯಾಘ್ರಗಳು ತುಂಬಿಕೊಂಡಿದ್ದವು. ಇಲ್ಲಿ ನಾಗಜೋಗಿ ಹಾಗೂ ಬಸವಜೋಗಿ ಎಂಬ ಇಬ್ಬರು ಯಲ್ಲಮ್ಮನ ಪರಮ ಭಕ್ತರಿದ್ದರು. ಅವರು ದೇವಿಯ ದರ್ಶನಕ್ಕಾಗಿ ಪ್ರಾರ್ಥಿಸುತ್ತಾರೆ. ಆಗ ಯಲ್ಲಮ್ಮನ ದೇವಿಯೇ ಅವರ ಭಕ್ತಿಗೆ ಮೆಚ್ಚಿ ವ್ಯಾಘ್ರದ ರೂಪದಲ್ಲಿ ಅವರಿಗೆ ದರ್ಶನ ನೀಡಿದ್ದಳು ಎಂದು ಐತಿಹ್ಯ ಇದೆ. ಕಕಟನೂರು ಯಲ್ಲಮ್ಮನ ವಾಡಿ ಯಲ್ಲಮ್ಮನ ದೇವಸ್ಥಾನ. ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಿ ಯಲ್ಲಮ್ಮ ವಾಡಿಯಲ್ಲಿ ನೆಲೆಸಿದ್ದಕ್ಕೂ ಒಂದು ಐತಿಹ್ಯವಿದೆ. ಅಪಾರ ದೈವ ಭಕ್ತರಾಗಿದ್ದ ಜತ್ತ ಸಂಸ್ಥಾನದ ರಾಜೇಂದ್ರ ಠಪಳೆ ಪ್ರತಿ ಹುಣ್ಣಿಮೆಯಂದು ಕುಲದೇವತೆ ರೇಣುಕಾದೇವಿ ಮೂಲಸ್ಥಾನವಾದಂತಹ ಸೌದತ್ತಿಗೆ ಕುದುರೆ ಸವಾರಿ ಮೂಲಕ ಹೋಗುತ್ತಿದ್ದರು. ಟೀ ಕಾಫಿ ಹೆಚ್ಚು ಕುಡಿದ್ರೆ ಎಲೆ ಅಡಿಕೆ ತಿಂದ್ರೆ ನಿಮ್ಮ ಹಲ್ಲುಗಳು ಹಾಳಾಗೋದು ಅಲ್ಲದೆ ಕೆಟ್ಟ ವಾಸನೆ ಮತ್ತು ಗಲೀಜಾಗಿ ಕಾಣುತ್ತೆ. ಹೀಗಾಗಿ ಎಲ್ಲರ ಮುಂದೆ ನಗಲು ಕೂಡ ನಿಮಗೆ ಬಾಯಿ ತೆಗೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಹಳದಿ ಮತ್ತು ಕಂದು ಹಲ್ಲುಗಳು ನಿಮ್ಮ ಮುಖವನ್ನೇ ಹಾಳು ಮಾಡಿಬಿಡುತ್ತವೆ. ಇಂತಹ ಹಳದಿ ಹಲ್ಲುಗಳನ್ನ ಬಿಳಿ ಮಾಡಲು ದಿನಕ್ಕೆ 4 ಬಾರಿ ಟೂತ್ ಬ್ರಷ್ ಮಾಡಿದರೂ ಈ ಕಲೆಗಳು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಹತ್ರ ಹೋದ್ರೆ ₹1000 ಕಿತ್ಕೋತಾರೆ. ಆದ್ರೆ ಈಗ ಈ ಲೂಮಾ ಸ್ಮೈಲ್ ಟೂತ್ ಪಾಲಿಷರ್ ಬಳಸಿದರೆ ಒಂದೇ ನಿಮಿಷದಲ್ಲಿ ನಿಮ್ಮ ಗಲೀಜಾದಂತಹ ಹಳದಿ ಹಲ್ಲುಗಳು ಫಳಫಳನೆ ಹೊಳೆಯುತ್ತವೆ. ಇದನ್ನ ನೀವು ದಿನನಿತ್ಯ ಬಳಸುವ ಟೂತ್ ಪೇಸ್ಟ್ ಜೊತೆನೆ ಬಳಸಬಹುದು. ಇದರ ಬೆಲೆ ಕೇವಲ $549 ಮಾತ್ರ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಇದು ಲಿಮಿಟೆಡ್ ಆಫರ್ ಮಾತ್ರ. ಈಗಲೇ ಲೂಮಾ ಸ್ಮೈಲ್ ಪಾಲಿಷರ್ ಅನ್ನ ಬಳಸಿ ಗಲೀಜಾದ ಹಲ್ಲುಗಳನ್ನ ಮಿಂಚುವ ಹಾಗೆ ಮಾಡಿ. ಮಹಾರಾಜರಿಗೆ ತಮ್ಮ 80ನೇ ಇಳಿ ವಯಸ್ಸಿನಲ್ಲಿ ಬಹಳ ಆಯಾಸ ಪಟ್ಟು ಕುದುರೆ ಸವಾರಿ ಮಾಡುತ್ತಾ ಸೌದತ್ತಿಗೆ ಬರುತ್ತಿದ್ದರು. ಒಮ್ಮೆ ರಾತ್ರಿ ದೇವಿಗೆ ಭಕ್ತಿಯಿಂದ ತಾಯಿ ಜಗದಂಬೆ, ಇನ್ನು ಹುಣ್ಣಿಮೆ ಎಂದು ನಿನ್ನ ದರ್ಶನಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಅಳಲನ್ನು ತೋಡಿಕೊಳ್ಳುತ್ತಾರೆ. ಅವರ ಕನಸಿನಲ್ಲಿ ಪ್ರತ್ಯಕ್ಷಳಾದ ಯಲ್ಲಮ್ಮ, ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ, ತಿರುಗಿ ನೋಡದೆ ನೀನು ಮುಂದೆ ಸಾಗು, ನೀನೇನಾದರೂ ತಿರುಗಿ ನೋಡಿದರೆ ಅಲ್ಲಿಯೇ ನಾನು ಪ್ರತಿಷ್ಠಾಪನೆ ಆಗುತ್ತೇನೆ ಎಂದು ಹೇಳುತ್ತಾರೆ. ರಾಜರು ಸೌದತ್ತಿಯಿಂದ ಪ್ರವಾಸ ಮಾಡುತ್ತಾ ತಮ್ಮ ರಾಜ್ಯಕ್ಕೆ ಹೋಗುತ್ತಿರುತ್ತಾರೆ.
ಹೀಗೆ ಹೋಗುವಾಗ ಕಾಕಟನೂರು ಸಮೀಪ ಆಯಾಸಗೊಂಡು ಕುಳಿತುಕೊಳ್ಳುತ್ತಾರೆ. ಭಯಭೀತರಾಗಿ ಹಿಂತಿರುಗಿ ನೋಡಿದಾಗ ಅವರಿಗೆ ಯಾರೂ ಕಾಣುವುದಿಲ್ಲ. ಅವರ ಆಸ್ಥಾನ ಸೇವಕ ರಾಮಪ್ಪ ಪೂಜಾರಿ ಕೆಲ ದಿನಗಳ ನಂತರ ದನಕರುಗಳನ್ನು ಮೇಯಿಸುತ್ತಾ ಕಾಕಟನೂರಿಗೆ ಬಂದಾಗ ಒಂದು ಆಕಳು ಹುತ್ತದ ಮೇಲೆ ನಿಂತು ಹಾಲು ಸುರಿಯುವುದನ್ನು ಕಾಣುತ್ತಾರೆ. ಈ ಸೂಜಿಗ ವಿಷಯವನ್ನು ರಾಜರಿಗೆ ತಿಳಿಸುತ್ತಾರೆ. ರಾಜ ಬಂದು ನೋಡಿದಾಗ ಹುತ್ತದಲ್ಲಿ ದೇವಿಯ ಮೂರ್ತಿ ಕಾಣುತ್ತದೆ. ತನ್ನ ಕೋರಿಕೆ ಈಡೇರಿದ್ದನ್ನು ಕಂಡು ಸಂತಸಗೊಂಡ ರಾಜರು ಯಲ್ಲಮ್ಮ ದೇವಿಯ ದೇವಸ್ಥಾನವನ್ನ ಅಲ್ಲಿಯೇ ನಿರ್ಮಾಣ ಮಾಡುತ್ತಾರೆ. ಅಂದ ಹಾಗೆ ಈ ಕಾಕಟನೂರು ಸುಕ್ಷೇತ್ರ ಯಲ್ಲಮ್ಮನವಾಡಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿದೆ. ಚಂದ್ರಗುತ್ತಿ ರೇಣುಕಾಂಬ ಯಲ್ಲಮ್ಮ ದೇವಸ್ಥಾನ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿರುವ ಚಂದ್ರಗುತ್ತಿ ರೇಣುಕಾಂಬ ದೇವಸ್ಥಾನವು ರೇಣುಕಾದೇವಿಗೆ ಅರ್ಪಿತವಾಗಿದೆ. ಈ ದೇವಾಲಯವು ಸೊರಬದಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಈ ಜನಪ್ರಿಯ ಸ್ಥಳ ಪರಶುರಾಮನ ತಾಯಿಯಾದ ರೇಣುಕಾದೇವಿಗೆ ಅರ್ಪಿತವಾದ ಚಂದ್ರಗುತ್ತಿ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಇದು ಗುಹೆ ದೇವಾಲಯವಾಗಿದ್ದು ಅರ್ಧಚಂದ್ರನ ರೂಪದಲ್ಲಿದೆ. ದೇವಾಲಯದಲ್ಲಿ ಪೂಜಿಸಲ್ಪಡುವ ಮುಖ್ಯ ದೇವತೆ ರೇಣುಕಾ ಮತ್ತು ಅವಳನ್ನು ಇಲ್ಲಿ ಗುತ್ತಿಗೆಮ್ಮ ಎಂದು ಕೂಡ ಕರೆಯುತ್ತಾರೆ. ಒಮ್ಮೆ ಋಷಿ ಜಮದಾಗ್ನಿ ತನ್ನ ಪತ್ನಿಯನ್ನು ಅನುಮಾನಿಸಿ ತನ್ನ ಮಗ ಪರಶುರಾಮನ ಬಳಿ ತಾಯಿಯನ್ನು ಕೊಲ್ಲಲು ಹೇಳುತ್ತಾನೆ. ಪರಶುರಾಮನು ತನ್ನ ತಾಯಿಯನ್ನು ಚಂದ್ರಗುತ್ತಿಯ ಗುಹೆಗೆ ಕರೆದೊಯ್ದು ಗುಹೆಯಲ್ಲಿ ಮುಂಡವನ್ನು ಬಿಟ್ಟು ತಲೆಯನ್ನು ಕತ್ತರಿಸುತ್ತಾನೆ. ನಂತರ ತನ್ನ ತಂದೆಯ ಬಳಿಗೆ ತಾಯಿಯ ತಲೆಯನ್ನು ತೆಗೆದುಕೊಂಡು ಹೋದನು ಎಂದು ಐತಿಹ್ಯ ಇದೆ. ಈ ದೈವಿಕ ಘಟನೆ ನಡೆದಿದ್ದು ಇದೇ ಕರ್ನಾಟಕದ ಚಂದ್ರಗುತ್ತಿಯಲ್ಲಿ ಎಂದು ನಂಬಲಾಗಿದೆ. ಇದೇ ಕಾರಣ ಇಲ್ಲಿ ಅದ್ಭುತವಾದಂತಹ ರೇಣುಕಾದೇವಿಯ ದೇವಸ್ಥಾನವನ್ನು ಕಟ್ಟಲಾಗಿದೆ. ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ. ಸ್ನೇಹಿತರೆ, ಇಡೀ ರಾಜ್ಯದಲ್ಲಿ ಅಲ್ಲದೆ ಇಡೀ ದೇಶದಲ್ಲಿಯೇ ಸೌದತ್ತಿಯ ಯಲ್ಲಮ್ಮನ ದೇವಸ್ಥಾನ ಪ್ರಮುಖ ಯಲ್ಲಮ್ಮನ ದೇವಸ್ಥಾನಗಳಲ್ಲಿ ಒಂದು ಹಾಗೂ ಇದು ಮೂಲ ಯಲ್ಲಮ್ಮನ ದೇವಸ್ಥಾನ ಎಂದು ಕೂಡ ಹೇಳಲಾಗುತ್ತಿದೆ. ಸೌಗಂಧವರ್ತಿ ಅಥವಾ ಸೌಗಂಧಿಕಾಪುರ ಎಂಬುದು ಇದರ ಪ್ರಾಚೀನ ಹೆಸರು. ಇದು ತಾಯಿ ರೇಣುಕಾ ಯಲ್ಲಮ್ಮ ಅಥವಾ ತಾಯಿ ಯಲ್ಲಮ್ಮನ ನೆಲವೀಡು. ಇಲ್ಲಿರುವ ಯಲ್ಲಮ್ಮನ ದೇವಸ್ಥಾನವನ್ನ ಸುಮಾರು 2000 ವರ್ಷಗಳಷ್ಟು ಹಿಂದೆಯೇ ನಿರ್ಮಿಸಲಾಗಿತ್ತು ಎನ್ನಲಾಗಿದೆ. ಆದರೆ ಈಗಿರುವ ದೇವಾಲಯ ಅಷ್ಟು ಪ್ರಾಚೀನವಾಗಿಲ್ಲ. ಇದು ಕ್ರಿಸ್ತಿ ಶಕ 1514ರಲ್ಲಿ ಬಾಗಿ ಬೊಮ್ಮಪ್ಪ ನಾಯಕ ಇದನ್ನ ಕಟ್ಟಿಸಿದನೆಂದು ತಜ್ಞರ ಅಭಿಮತವಾಗಿದೆ. ಅಲ್ಲದೆ ದೇವಾಲಯದಲ್ಲಿರುವ ದೇವತೆ ಪದ್ಮ ಪುಷ್ಪಾಣಿಯಾದ ಯಕ್ಷ ಪದ್ಮಾವತಿ ಎಂದು ಕೆಲವರು ಅಭಿಪ್ರಾಯ ಪಡುತ್ತಾರೆ. ಆದರೆ 100 ವರ್ಷಗಳಿಂದ ಬೇಡಿ ಬರುವ ಭಕ್ತರ ಕೋರಿಕೆಯನ್ನು ಈಡೇರಿಸುತ್ತಾ ಇಲ್ಲಿ ನೆಲೆಸಿರುವ ತಾಯಿ ಯಲ್ಲಮ್ಮನೆ ಎಂಬುದು ಭಕ್ತರ ಅಚಲ ನಂಬಿಕೆಯಾಗಿದೆ. ಪ್ರತಿ ಹುಣ್ಣಿಮೆಯ ದಿನವಂತೂ ಜನ ಜಾತ್ರೆ ಇಲ್ಲಿ ನೆರೆದಿರುತ್ತದೆ. ಬನದ ಹುಣ್ಣಿಮೆ, ಭಾರತ ಹುಣ್ಣಿಮೆ ಅಥವಾ ಭರಾತನ ಹುಣ್ಣಿಮೆಯ ದಿನ ಇಲ್ಲಿ ಲಕ್ಷಾಂತರ ಭಕ್ತರು ಸೇರಿ ದೊಡ್ಡ ಜಾತ್ರೆಯನ್ನೇ ಆಚರಿಸುತ್ತಾರೆ. ವರ್ಷದಲ್ಲಿ 7 ಜಾತ್ರೆಗಳು ನಡೆಯುವುದು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ. ಚಾಲುಕ್ಯರ ಹಾಗೂ ರಾಷ್ಟ್ರಕೂಟರ ವಾಸ್ತುಶಿಲ್ಪ ಇರುವ ದೇವಾಲಯ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಯಲ್ಲಮ್ಮನಿಗೆ ವೀರಶೈವ ಸಂಪ್ರದಾಯದಂತೆ ನಿತ್ಯ ಇಲ್ಲಿ ಪೂಜೆ ನಡೆಯುತ್ತದೆ. ಯಲ್ಲಮ್ಮ ದೇವಾಲಯಕ್ಕೆ ಎಲ್ಲ ಜಾತಿ ಮತ ಪಂಥ ಭಕ್ತರು ಆಗಮಿಸುವುದು ವಿಶೇಷ. ನಿತ್ಯವೂ ಇಲ್ಲಿ ಹೊಸ ಭಕ್ತರು ಬರುವುದು ಮತ್ತೊಂದು ವಿಶೇಷ. ಯಾವ ದಿನ ನನ್ನ ದೇವಾಲಯಕ್ಕೆ ಹೊಸ ಭಕ್ತರು ಬರುವುದಿಲ್ಲವೋ ಅಂದು ತಾನಲ್ಲಿ ಇರುವುದಿಲ್ಲ ಎಂದು ತಾಯಿ ಹೇಳಿದ್ದಾಳೆ ಎಂದು ಹೇಳಲಾಗುತ್ತದೆ. ಯಲ್ಲಮ್ಮ ಉತ್ತರ ಕರ್ನಾಟಕದ ಹಾಗೂ ಮಹಾರಾಷ್ಟ್ರದ ಹಲವಾರು ಕುಟುಂಬದ ಮನೆದೇವತೆಯಾಗಿದ್ದಾಳೆ. ಜೀವನದಲ್ಲಿ ಒಮ್ಮೆಯಾದರೂ ಯಲ್ಲಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಉದೋ ಉದೋ ಯಲ್ಲಮ್ಮ ಎಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.